ಬೀಜ ಇರುವಂಥ ಇಡೀ ಹಣ್ಣಿಗೆ ಇದು ಕೋಕೋಪಾಡ್ ಅಂತ ಹೇಳ್ತಾರೆ. ನಾವು ಇದನ್ನು ಒಳಗಡೆ ಬೀಜದ ಇದಿರ್ತದೆ ಗೊಂಚಲು. ಇದು ಸಿಪ್ಪೆ ಇರುತ್ತೆ. ಈ ಸಿಪ್ಪೆ ಸ್ವಲ್ಪ ದಪ್ಪವಾಗಿರುತ್ತೆ. F1ನಲ್ಲಿ ಸ್ವಲ್ಪ ತೆಳುವಾಗಿರುತ್ತೆ. ಅದು ಒಂಥರ ಟೊಳ್ಳು ಥರ ಇರುತ್ತೆ. ಹೊಡೆದ ತಕ್ಷಣ ಸಿಪ್ಪೆ ಸುಲಭಕ್ಕೆ ಹೊಡೆಯುತ್ತೆ. ಅದಕ್ಕೆ ಒಂದು ಪ್ಯೂರ್ ತಳಿ ಬೇಕು ಅಂದರೆ ಅದೇ F1 ಅಂತಿದೆಯಲ್ಲ, ಆ ಥರ ನಾವು ಜೋಪಾನ ಮಾಡಬೇಕು. ವಿಶೇಷ ಅಂದರೆ ಇದನ್ನು 100ಕ್ಕೆ 90ರಷ್ಟು ಚಾಕ್ಲೇಟು, ಐಸ್ ಕ್ರೀಮು ಮತ್ತು ಈ ರೀತಿಯ ಬೋರ್ನ್ವಿಟಾ ಈ ಥರದ ಇದಕ್ಕೆ ಬಳಸುವಂಥದ್ದು. ಆದರೆ ದುರಾದೃಷ್ಟ ಅಂದರೆ ಅದನ್ನು ಕೇರಳದಲ್ಲಿ ಸ್ವಲ್ಪ ಹೋಮ್ ಮೇಡ್ ಚಾಕ್ಲೇಟ್ ಅಂತ ಮಾಡ್ತಾರೆ. ನಮ್ಮಲ್ಲಿ ಇಲ್ಲ, ಅದು ನಮ್ಮಲ್ಲಿ ಯಾರು ಮಾಡೋರಿಲ್ಲ. ಚಾಕ್ಲೇಟ್ಗಳನ್ನು ಸುಲಭಕ್ಕೆ ಮಾಡೋದು ಮೆಷಿನ್ ಇದೆ, ಮಾಡ್ಬೋದು. ಇದರಲ್ಲಿ ಏನು ಅಂತಂದರೆ ಈ ಹಣ್ಣಿನ ಬೀಜದಲ್ಲಿ ಒಂದು ಬೆಣ್ಣೆ ಅಂತಾರೆ, ಅದು ಬಟರ್ ಅಂತ ಹೇಳ್ತಾರೆ. ಆ ಬಟರನ್ನು ತೆಗಿಬೇಕು. ಆ ಬಟರ್ ತೆಗೆದ ಮೇಲೆ ಇದರಲ್ಲಿ ಕೋಕೋ ಅದನ್ನು ಪೌಡ್ರ್ ಮಾಡಿದರೆ ಅದಕ್ಕೆ ಬೇರೆ ನೀವು ಕ್ರೀಮ್ಗಳನ್ನು, ಸಕ್ಕರೆಯನ್ನು ಬಳಸಿ ಯಾವ ರೀತಿಯ ಚಾಕ್ಲೇಟ್ಗಳನ್ನು ಕೂಡ ಮಾಡ್ಬೋದು. ಭಾರತದಲ್ಲಿ ಏನಾಗಿದೆ ಅಂತಂದರೆ, ಭಾರತಕ್ಕೆ ಎಷ್ಟು ಚಾಕ್ಲೇಟ್ಗೆ ಬೇಕಾಗುವ ಕೋಕೋ ಬೇಕೋ ಅದರದ್ದು ಒಂದು 5-10% ಅಷ್ಟೇ ನಾವು ಬೆಳೀತಿರೋದು. ಆದರೆ ಅದನ್ನು ಮಾಡ್ತಿರುವ ಕಂಪ್ನಿಗಳು ಬಹುರಾಷ್ಟ್ರೀಯ ಕಂಪ್ನಿಗಳು. ಚಾಕ್ಲೇಟನ್ನು ಬಹುತೇಕ ಮಾಡ್ತಿರೋರು ಬಹುರಾಷ್ಟ್ರೀಯ ಕಂಪ್ನಿಗಳು. ಅವರು ನಮಗೆ ಇದಕ್ಕೆ ಸೂಕ್ತವಾದ ತಕ್ಕ ಬೆಲೆಯನ್ನು ಕೊಡಲ್ಲ. ಅವರು ನಮಗೆ ಇಂಪೋರ್ಟ್ ಮಾಡ್ಕೋತಿದ್ದಾರೆ. ನಮ್ಮ ಇದನ್ನು ಇದು ಮಾಡೋದಕ್ಕೆ, ಇಲ್ಲಿ ಕ್ರೈಸಿಸ್ ಕಡಿಮೆ ಮಾಡೋದಕ್ಕೆ ಆಫ್ರಿಕಾದಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ನಮ್ಮ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡ್ತಿದ್ದಾರೆ. ಇದಕ್ಕೆ ಏನಂದರೆ ಇದು ಮನಾಪಲಿ ಆಗಿದೆ ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಾರ. ಇಲ್ಲಿ ಕ್ಯಾಡ್ಬರಿನೇ ಒಂದು ದೊಡ್ಡ ಇದಾಗಿತ್ತು. ಇನ್ನು ಆ ಥರ ನೆಸ್ಲೆ ಅಥವಾ ಬೇರೆ ಬೇರೆ ಏನು ಮಲ್ಟಿನ್ಯಾಷನಲ್ ಕಂಪ್ನಿಗಳಿದಾವೆ, ಇದಕ್ಕೆ ಪರ್ಯಾಯವಾಗಿ ಇಲ್ಲೇ ನಮ್ಮಲ್ಲೇ ಚಾಕ್ಲೇಟ್ ಮಾಡಬೇಕು, ನಮ್ಮಲ್ಲೇ ಒಂದು ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತು. ಕೇಂದ್ರ ಸರ್ಕಾರದಿಂದ ಪುತ್ತೂರಲ್ಲಿ ಬಹಳ ಆವಾಗಿನ ಕಾಲಕ್ಕೆ 5 ಕೋಟಿ ರೂಪಾಯಿನ ಒಂದು ಬೃಹತ್ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಮಾಡಿ ಈ ಭಾಗದ ಎಲ್ಲ ಕೋಕೋವನ್ನು ಅವರೇ ಖರೀದಿ ಮಾಡೋದು ಅಂಥೇಳಿ ಎಲ್ಲ ಮಾಡಿದರು. ಅದು ಫ್ಯಾಕ್ಟ್ರಿ ಅದು ಸಹಕಾರಿ ಸಂಘದ ಇದರಿಂದ ಹುಟ್ಕೊಂಡಂಥ ಒಂದು ಫ್ಯಾಕ್ಟ್ರಿ. ಅದು ಈಗಲೂ ಫ್ಯಾಕ್ಟ್ರಿ ಇದೆ, ಆದರೆ ಆ ಫ್ಯಾಕ್ಟ್ರಿನ ಇವ್ರ ಹತ್ರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಕಂಟಿನ್ಯೂ ಮಾಡೋಕ್ಕಾಗದೆ ಅದನ್ನು ಈಗ ಕ್ಯಾಡ್ಬರಿ ಕೊಟ್ಟರು. ಅದು ಕ್ಯಾಡ್ಬರಿ ಅವ್ರು ನಡೆಸ್ತಿದ್ದಾರೆ. ಕ್ಯಾಡ್ಬರಿ ಅವರು ಮತ್ತೆ ಯಾರಿಗೋ ಕೊಟ್ಕೊಂಡಿದ್ದಾರೆ. ಒಟ್ಟಾರೆ ನಮಗೆ ಇಲ್ಲಿ ರೈತರಿಗೆ ಯಾರೇ ಈ ಸಹಕಾರ ಸಂಸ್ಥೆಗಳಿಂದಾಗಲಿ ಸರ್ಕಾರಗಳಿಂದಾಗಲಿ ರಕ್ಷಣೆ ಇಲ್ಲ. ನಮಗೆ ಮಾರುಕಟ್ಟೆನೇ ದೊಡ್ಡದು. ಯಾಕೆಂದರೆ ಕಳೆದ 3ನೇ ವರ್ಷದವರೆಗೂ ಇದನ್ನು ಬೆಳೆದ್ರೆ ಅದರಿಂದ ಹೆಚ್ಚು ನಮಗೆ ಸಂಪಾದನೆ ಆಗ್ತಿರಲಿಲ್ಲ. ಹಸಿ ಬೀಜ ಒಂದು 25 ರೂಪಾಯಿ, 30 ರೂಪಾಯಿ. ಅದು ಮಳೆಗಾಲ ಸೀಸನ್ ಬರ್ತಿದ್ದಂಗೆ ವಾರ ವಾರ ಅದರದ್ದು ರೇಟನ್ನು ಕಡಿಮೆ ಮಾಡ್ತಾ ಹೋಗೋದು. ಮತ್ತು ಅವ್ರದ್ದೇ ಮನಾಪಲಿ, ಇಬ್ಬರೇ ತಗೊಳ್ಳೋದಿಲ್ಲಿ, ಆಮ್ಕೋದವರು ಮತ್ತು ಕ್ಯಾಡ್ಬರಿನವರು. ಅವರಿಬ್ಬರು ಹೋದಾಗ ಅದನ್ನು ಅವ್ರು ಇದ್ದಲ್ಲಿ ತಗೊಂಡು ಕೊಡಬೇಕು. ಬೀಜಗಳು ಸರಿ ಇಲ್ಲ ಅಂತ ಹೇಳೋದು, ಮತ್ತು ಅಲ್ಲಿ ತುಂಬ ರೈತರನ್ನ ಓಡಾಡಿಸುವಂಥದ್ದು ಎಲ್ಲ ಇತ್ತು. ಈಗಲೂ ಇದೆ ಹಾಗೆ. ಮತ್ತು ಅದು ಎಲ್ರಿಗೂ ಡ್ರೈ ಮಾಡಿ ಕೊಡೋಕ್ಕೆ ವ್ಯವಸ್ಥೆ ಇರಲ್ಲ. ಅಂದರೆ ಡ್ರೈಯರ್ ಇರಬೇಕು. ಮಳೆಗಾಲದಲ್ಲೇ ಇದು ಬರೋದ್ರಿಂದ ಡ್ರೈಯರ್ ಇದ್ದವರು ಡ್ರೈ ಮಾಡ್ಬೋದು. ಬಿಸಿಲಲ್ಲಿ ಡ್ರೈ ಮಾಡಿದರೆ ಭಾರಿ ಒಳ್ಳೆಯದಾಗುತ್ತೆ. ಆದರೆ ಇದನ್ನು ಬೀಜನ ಒಡೆದು ನಾವು ಅದರಲ್ಲೊಂದು ಮಾಡ ಅಂತ ಒಂದು ಮಧ್ಯೆ ಒಂದು ದಿಂಡು ಬರುತ್ತೆ, ಅದನ್ನೊಂದು ತೆಗೆದು ಬರೀ ಬೀಜಗಳನ್ನು ಎಲ್ಲ ತೆಗೆದು ಅದರದ್ದು ರಸ ಇಳಿದು ಹೋಗುವ ಹಾಗೆ ರಾಶಿ ಹಾಕಿ, ಆಮೇಲೆ ಇದರಲ್ಲಿ ಬಹಳ ಮುಖ್ಯವಾದ ಪ್ರೋಸೆಸ್ಸಿಂಗು ಬೀಜದಲ್ಲಿ ಅಂತಂದರೆ ಅದನ್ನು ಫರ್ಮೆಂಟೇಷನ್ ಮಾಡಬೇಕು. ಫರ್ಮೆಂಟೇಷನ್ನು 78 ಗಂಟೆಯಷ್ಟು, ಅಂದರೆ 2.5-3 ದಿವಸಗಳಷ್ಟು ನಾವು ಒಂದು ಬಾಳೆ ಎಲೆಯಲ್ಲಿ ಹಾಸಿ ಅದರಲ್ಲಿ ಆ ಬೀಜನ ರಾಶಿ ಹಾಕಿ ಅದಕ್ಕೆ ಮತ್ತೆ ಬಾಳೆ ಎಲೆ ಮುಚ್ಚಿ ಭಾರ ಹೇರಿ ಇಟ್ಟರೆ ಅದು ಒಳಗಡೆ ಫರ್ಮೆಂಟೇಷನ್ ಆಗಿ ಈ ಬೀಜಗಳೆಲ್ಲ ಊದ್ಕೊಂಡು ದಪ್ಪ ದಪ್ಪ ಇದಾಗ್ತವೆ. ಆ ಥರ ಆದರೆ ಮಾತ್ರ ಅದರ ಬಟರ್ ತೆಗಿಯೋಕ್ಕಾಗೋದು. ಈ ಬರೀ ಬೀಜನ ನಾವು ಹಿಂಗೆ ನೋಳಿ ಎಲ್ಲ ಉಂಟು ಅಂತ ಹೇಳಿ ತೊಳೆದು ಅದು ತಕ್ಷಣ ತಗೊಂಡೋಗಿ ಬಿಸಿಲು ಎಲ್ಲ ಮಾಡಿದರೆ ಅದು ಪ್ರಯೋಜನ. ಫರ್ಮೆಂಟೇಷನ್ ಮಾಡಲೇಬೇಕು ಅಷ್ಟು. ಅದು ಮಾಡಿದರೆ ಮಾತ್ರ ಅದು ಶುದ್ಧವಾದ ಬೀಜ, ಫಸ್ಟ್ ಕ್ವಾಲಿಟಿ ಆಗುತ್ತೆ. ಅದಕ್ಕೆ ಈಗ ಮಾರುಕಟ್ಟೆ ಇದೆ. ಈಗ ಹಿಂದೆ ಎಲ್ಲ
ಎಲ್ಲ 100 ರೂಪಾಯಿ ಒಳಗೆ ಇತ್ತು ಕೆ ಜಿಗೆ. ಆಚೆ ವರ್ಷ ಒಂದ್ಸರಿ 200 ರೂಪಾಯಿ ಇತ್ತು. 200 ರೂಪಾಯಿ ಆದಾಗ ಏನು ಆಫ್ರಿಕಾದಲ್ಲಿ ವಿಶೇಷವಾಗಿ ಬೆಳೆ ಕಡಿಮೆ ಆಯಿತು, ಅವರಿಗೆ ಮಳೆ ಜಾಸ್ತಿಯಾಗಿ. ಅಲ್ಲಿಂದ ಒಂದೇ ಸರಿ ಕ್ರೈಸಿಸ್ ಶುರುವಾಯಿತು. 200 ರೂಪಾಯಿ ಇದ್ದಿದ್ದು ಒಂದೇ ಸರಿ 1000 ರೂಪಾಯಿ ಆಯಿತು. ಆದರೆ ಆ 1000 ರೂಪಾಯಿ ಬೆಲೆ ಹೆಚ್ಚಿನ ರೈತರಿಗೆ ಸಿಕ್ಕಲೇ ಇಲ್ಲ. ಅವರು ಎಲ್ಲರೂ ಒಂದು 200-300ಕ್ಕೆ ಮಾರಿ ಎಲ್ಲ ಕಳ್ಕೊಂಡ್ರು. ಅದನ್ನು ಸಂಸ್ಥೆಗಳು ಯಾರು ಖರೀದಿ ಮಾಡಿದ್ರು ಅವರಿಗೆ ಸಿಕ್ತು ಬೆಲೆ. ಹೌದು, ರೈತರಿಗೆ ಸಿಕ್ಕಲಿಲ್ಲ. ನಮಗೆ 3.5 ಟನ್ನಷ್ಟು ಆಗಿತ್ತು ಒಂದು ವರ್ಷ. ಆ ವರ್ಷ ನಮಗೆ 200 ರೂಪಾಯಿ ಬೆಲೆ ಬಂದಿತ್ತು. ಆಮೇಲೆ ಅದು 2ನೇ ವರ್ಷ ನಮಗೆ 16.5 ಕ್ವಿಂಟಾಲ್ ಆಗಿತ್ತು. ಆವಾಗ ಹೆಚ್ಚಿನ ಇದನ್ನು ನಮಗೆ ಕ್ಯಾಂಪ್ಕೋದವರು ಇರೋ ರೇಟನ್ನು ಹೇಳಿದೆ, ಅವರು ಬಹಳ ಕಡಿಮೆಗೆ ನಮ್ಮ ಹತ್ರ ಕೊಂಡ್ಕೊಂಡು ನಮಗೆ ಸುಮಾರು ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದರು. ಆಮೇಲೆ ನಮಗೆ ಕೊನೆಯಲ್ಲಿ 2 ಕ್ವಿಂಟಾಲಿಗೆ ಮಾತ್ರ ನಮಗೊಂದು 800 ರೂಪಾಯಿ ರೇಟ್ ಬಂತು. ಮತ್ತು ಉಳಿದಿದ್ದೆಲ್ಲದೂ ಕೂಡ 200 ರೇಟಿಗೆ ನಮ್ಮ ಹತ್ರ ನಾವು ಕೊಟ್ಟಾಗ್ಬಿಟ್ಟಿತ್ತು. ಆ ನಂತರದಲ್ಲಿ ಈಗ ಕಳೆದ ಫಸಲು ನಾವು 700 ರೂಪಾಯಿಗೆ ಮಾರಿದ್ವಿ. ಅದು 1000 ರೂಪಾಯಿ ಹೋಗಿತ್ತಲ್ಲ ಕಳೆದ ವರ್ಷ, ಅದನ್ನು ಮತ್ತೆ ಇವರು ಕಂಟ್ರೋಲ್ ಮಾಡಿ ಈಗ ಬೆಲೆ 1000 ರೂಪಾಯಿನೇ ಇದೆ ಮಾರ್ಕೆಟಲ್ಲಿ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಆದರೆ ರೈತರಿಗೆ ಸಿಗ್ತಿಲ್ಲ. ಈ ಸಹಕಾರ ಸಂಸ್ಥೆಗಳು ನಮ್ಮ ರೈತರ ಪರವಾಗಿ ಕೆಲಸ ಮಾಡಬೇಕಲ್ಲ, ಇವರೇ ರೈತರಿಗೆ ಹೆಚ್ಚು ಶೋಷಣೆಯನ್ನು ಮಾಡಿ ರೈತರಿಗೆ ಮೋಸ ಮಾಡುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ಹಣ್ಣಾದಾಗ ಈ ಬಣ್ಣ ಬರುತ್ತೆ. ಹೌದು, ಇದು ಹಣ್ಣಾಗಿದೆ. ಇದೆಲ್ಲ ಮೂರು ಬಣ್ಣ ಬರುತ್ತೆ. ಬಣ್ಣದಿಂದ ಇದು ಹಣ್ಣಾದರೆ ಈ ಬಣ್ಣ ಬರುತ್ತೆ. ಕಾಯಿದಾಗ ಇದು ಅದರ ಅರಿಶಿನ. ಇದು ಜಾಸ್ತಿ ಗಿಡ, ಅಂದರೆ ಇದು ಕಸಿ ಗಿಡ. ಇದು ಕಸಿ ಗಿಡ. ಈ ಗಿಡ ಹಾಗಾದ್ರಿಂದ ಇದೇ ಬರುತ್ತೆ. ಅಂದರೆ ಈ ಗಿಡ, ಇದು ಬೀಜದ ಗಿಡ, ಅವು ನೆಟ್ಟು ಬರ್ತವೆ. ಇದು ಹಿಂಗೆ ಬರಲ್ಲ, ಹಿಂಗೆಲ್ಲ ಹಾಕ್ಕೊಂಡ್ಬಿಡುತ್ತೆ. ಆದರೆ ಇದರಲ್ಲಿ ಅದಕ್ಕಿಂತ ಜಾಸ್ತಿ ಫಸಲು ಬರುತ್ತೆ. ನೋಡಿದ್ದೆಲ್ಲ ಅಷ್ಟುದ್ದಕ್ಕೆ ಹೋಗ್ಬೋದಿದೆ. ಇದರಲ್ಲಿ 3 ಜಾತಿ ಅಂದರೆ ಜಾತಿ ಗಿಡ ಇದೆ. ಜಾತಿ ಅಂದರೆ ಅದೇನಿಲ್ಲ, ಬರೀ ಬಣ್ಣಗಳಲ್ಲಿ ಮಾತ್ರ ವ್ಯತ್ಯಾಸ. ಕಾಯಿ, ಬೀಜ ಮತ್ತು ಸ್ವಭಾವಗಳಲ್ಲಿ ಬೇರೆ ಏನು ವ್ಯತ್ಯಾಸ ಇರಲ್ಲ. ಇದು ಒಂದು ಅಚ್ಚ ಬ್ರೌನ್ ಬಣ್ಣದ್ದು. ಇನ್ನೊಂದು ಅಲ್ಲಿದೆಯಲ್ಲ, ಅದು ಹಸಿರು ಬಣ್ಣದ್ದು. ಅದೇ ಥರ ಇನ್ನೊಂದು ಬಣ್ಣ ಇದೆ, ಓಲಿದೆ. ಆ ಥರ 3 ಬಣ್ಣ ಬರುತ್ತೆ. ಬಣ್ಣಗಳಲ್ಲಿ ಏನು ಇದಿಲ್ಲ. ಇದ್ರ ಅಂದರೆ ಸ್ವಭಾವದಲ್ಲಿ, ಇದರ ಬೀಜಗಳಲ್ಲಿ ಅಥವಾ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಎಲ್ಲದೂ ಒಂದು. ಯಾವುದು ಸರಿಯಾಗಿ ಬಣ್ಣ ಬಂದಿರುತ್ತೆ, ಬೆಳೆದಿರುತ್ತೆ, ಅದು ಮಾತ್ರ ಕೊಯ್ಬೇಕು. ಇದು ಈಗೇನು ಒಂದೇ ಜಾತಿ, ಯಾವ ವ್ಯತ್ಯಾಸನೂ ಇಲ್ಲ, ಬಣ್ಣ ಮಾತ್ರ ವ್ಯತ್ಯಾಸ. ಸ್ವಭಾವದಲ್ಲಿ ಯಾವುದು ವ್ಯತ್ಯಾಸ, ಮನುಷ್ಯರ ಥರ ಯಾವ ಬಣ್ಣ ಇದ್ರೂ ಒಂದೇ ಥರ ಬಂದಿದೆ. ಅದೇ ಕೊಳೆ ರೋಗ ಬಂದಿದೆ, ಅದು ಫೈಟೋಫ್ಥೋರಾ ಅಂತ ಕೊಳೆ ಬರುತ್ತಲ್ಲ, ಅದೇ ಕೊಳೆ. ಹೆಸರು ಗೊತ್ತಿಲ್ಲ ಎಂತ. ನಾನು ಬೆಳಿತಿಲ್ಲ, ಬಾಸ್ ಯಜಮಾನ್ರು ಬೆಳೆದಿರೋದು. ನಾನು ತೋಟಕ್ಕೆ ಬಂದು ಟೈಮ್ ಇದ್ದ ಕೋಕೊಂಡು ಕುಯ್ಯೋದು. ಕೋಕೊಂಡು ಕುಯ್ಯೋದು ಒಂದೇ ಕೆಲಸ ಮಾಡೋದು ನಾನು. ಬೇರೆ ಎಂತ ಮಾಡೋಕ್ಕೆ ಬರಲ್ಲ ನನಗೆ. ಕೋಕೊಂಡು ಕುಯ್ಯೋದು, ಒಡೆಯೋದು, ಒಣಸೋದೆಲ್ಲ ಮಾಡ್ತೀವಿ ಅಷ್ಟೇ. ನಂಗೆ ಬೇರೆ ಎಂಥ ಕೆಲಸ ಬರಲ್ಲ, ಇವರಿಗೆಲ್ಲ ಗೊತ್ತುಂಟಲ್ಲ. ಹವಾಮಾನ ವೈಪರೀತ್ಯ ಇದಕ್ಕೆ ಏನಾದರೂ ಎಫೆಕ್ಟ್ ಕೊಡ್ತಾ? ಎಲ್ಲ ಬೆಳೆಗೂ ಕೊಡುತ್ತೆ. ಅಂದರೆ ಈಗ ಅಲ್ಲ, ಹವಾಮಾನ ಬದಲಾವಣೆ ಇದೆ. ಹೌದು, ಗ್ಲೋಬಲ್ ವಾರ್ಮಿಂಗಿಂದ ಎಲ್ಲದಕ್ಕೂ ತೊಂದರೆ ಕೊಡುತ್ತೆ. ನಮ್ಮ ಅಂದರೆ ಮುಖ್ಯವಾಗಿ ಹೀಟು ಜಾಸ್ತಿ ಆಗಿರೋದ್ರಿಂದ ಈ ಹೂವಲ್ಲಿರುವ ಮಕರಂದ ಗಟ್ಟಿಯಾಗುತ್ತೆ, ಪಾಲಿನೇಷನ್ ಆಗಲ್ಲ, ಹಂಗಾಗಿ ಬೆಳೆ ಕಡಿಮೆ ಆಗುತ್ತೆ. ಮತ್ತು ಈ ಮಳೆ ವಿಪರೀತ ಅಕಾಲಿಕವಾಗಿ ಬರೋದ್ರಿಂದ ಗಾಳಿಯಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ, ಹ್ಯುಮಿಡಿಟಿ ಜಾಸ್ತಿಯಾಗಿ ಬೇರೆ ಬೇರೆ ಫಂಗಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳು
ಇವು ಬೆಳವಣಿಗೆ ಜಾಸ್ತಿ ಆಗುತ್ತೆ, ಅವೆಲ್ಲವೂ ಕೂಡ ಹಾನಿ ಮಾಡ್ತವೆ. ಹವಾಮಾನ ಬದಲಾವಣೆಯಿಂದ ಈ ಅಡಿಕೆ ಬೆಳೆಗೆ ಒಂದಷ್ಟು ಆಗ್ತಿದೆಯಲ್ಲ, ಅದಕ್ಕೆ ಇದೇನಾದ್ರು ಸಮತೋಲನ ಮಾಡುತ್ತಾ? ಸಮತೋಲನ ಮಾಡೋಕ್ಕಾಗಲ್ಲ ಇದ್ರ ಹತ್ರ, ಇದಕ್ಕೂ ಅದೇ ರೋಗ ಬರುತ್ತೆ. ಸೇಮ್ ಅಡಿಕೆಗೆ ಬಂದಂಗೆ ರೋಗ. ಅಂದರೆ ಇದಕ್ಕೆ ಎಲೆ ಚುಕ್ಕೆ ಬರುತ್ತೆ, ಬಂದು ಸಾಯಿಸುವಷ್ಟು ಬಂದಿಲ್ಲ. ಇದಕ್ಕೆ ಇಲ್ಲೆಲ್ಲ ಚುಕ್ಕೆ ಬಂದು ಇದಿದ್ದಾವೆ, ಹಳ್ಳಿ ಸೊರಗಿದವು, ಇದೆಲ್ಲ ಹುಳ, ಇದು ಮೈಟ್ಸ್ ಅಂತ. ಇದು ಏನು ಇದೆಂಥದ್ದು, ಇದ್ದು ತಿಗಣೆ ಥರ ಅವು ಬರ್ತವೆ. ಇದು ಫಂಗಸ್ ಲೀವ್ ಸ್ಪಾಟ್, ಈ ಥರ. ಇದು ಕೊಳೆ, ಇದು ಫೈಟರ್ ಥರನೇ. ಮೇಲ್ಗಡೆದು. ಇದು ಎಲೆ ಚುಕ್ಕೆ ರೋಗಕ್ಕೆ ಹತ್ತಿರದ ಇದೇ ಉಂಟಿದೆ. ಹವಾಮಾನ ವೈಪರೀತ್ಯದ ನಾವು ಹೊಸ ಸಂಶೋಧನೆ ಮಾಡಬೇಕು, ಏನೇನು ಆಗಿದೆ ಆಗ್ತಾ ಇದೆ ಅಂತ. ಇದು ಎಷ್ಟು ಡಿಗ್ರಿ ಕೋಲ್ಡನ್ನ ಮೇಂಟೈನ್ ಮಾಡ್ಕೊಂಡು ನಿಲ್ಲುತ್ತೆ, ಅಲ್ಲಿಂದ ಕೆಳಗೆ ಹೋದರೆ ಪೂರ್ತಿ ಸತ್ತೋಗುತ್ತೆ ಅಂತ? ಅಂದರೆ ಒಂದು ಥಂಡಿ ವಾತಾವರಣ ಇಷ್ಟರವರೆಗೆ ಬರುತ್ತೆ, ಅಲ್ಲಿಂದ ಹಿಂದಕ್ಕೆ ಹೋದರೆ ಸತ್ತೋಗುತ್ತೆ ಅನ್ನೋದು. ಬಹುಶಃ ಮಲೆನಾಡಲ್ಲಿ 11 ಡಿಗ್ರಿಗಿಂತ ಕಡಿಮೆ ಆಗಲ್ಲ. ಇದು ಅಪರೂಪಕ್ಕೆ ಒಂದೊಂದು ವರ್ಷ ಆಗಿದೆ. ಆ ರೀತಿ ಆದಾಗ ಇಲ್ಲಿ ಇರುವ ಬಹುತೇಕ ಬೆಳೆಗಳು ಆ ಕಾಲದಲ್ಲಿ ಯಾವುದೇ ಹೂವು ಬಂದರೆ, ಈಗ ಸಾಮಾನ್ಯವಾಗಿ ಜನವರಿ ಫೆಬ್ರವರಿಯಲ್ಲಿ ಆ ಥರ ಚಳಿ ಬರೋದು, ಆ ಥರ ಏನಾದರೂ ಹವಾಮಾನದಲ್ಲಿ ಥಂಡಿ ವಾತಾವರಣ ಬಂದರೆ 11 ಡಿಗ್ರಿಗಿಂತ ಕಡಿಮೆ ಬಂದರೆ, ಇಲ್ಲಿ ಹೆಂಗೆ ಗೇರು, ಮಾವು, ಇದರ ಹೂಗಳೆಲ್ಲ ಕರಟಿ ಹೋಗ್ತವೆ, ಅದೇ ರೀತಿ ಇದು ಹೋಗುತ್ತೆ, ಅಡಿಕೆನೂ ಕೂಡ ಹೋಗುತ್ತೆ. ಅಲ್ಲಿ ನಿಮ್ಮ ತೋಟದಲ್ಲಿ ನೀರು ನಿಲ್ಲುತ್ತಲ್ಲ, ವಾರಗಟ್ಟಲೆ ಒಂದು ವಾರ ಆ ನೀರು ನಿಂತಾಗ ಇದಕ್ಕೇನಾದ್ರು ಎಫೆಕ್ಟ್ ಆಗುತ್ತೆ? ಆಗುತ್ತೆ. ಇದಕ್ಕೆ ಫ್ಲಡ್ ಬಂದು ಈ ಗಿಡ ಮುಳುಗೋದ್ರೆ ಆ ಗಿಡ ಸಿಪ್ಪೆಗೆ ರೋಗ ಬರುತ್ತೆ. ಆಮೇಲೆ ಅದಕ್ಕೆ ಆವಾಗ ಏನು ಫಸಲು ಇದ್ರೆ ಅದರೊಳಗೆ ಅದೇನು ಸಿಕ್ಕಲ್ಲ, ಪೂರ್ತಿಯಾಗಿ ಕೊಳ್ತೋಗುತ್ತೆ ಮುಳುಗಿಬಿಟ್ರೆ. ಅದು ಅಂಥ ಜಾಗ ನೋಡ್ಕೊಂಡೇ ಮಾಡಬೇಕು. ಅದೊಂದು ಅದಿಲ್ದಿದ್ರೆ ನಮಗೆ ಇದ್ರ ಡಬ್ಬಲ್ ಆಗೋದು. ಹೌದೌದು, ನೀರಲ್ಲಿ ಮುಳುಗದೇ ಇದ್ರೆ ನೆಲದ ಹಂತದಲ್ಲಿ ಇರುವಷ್ಟು ಕೂಡ ಬಿದ್ದೋಗ್ತವೆ. ಅಲ್ಲ, ಇಡೀ ಗಿಡನೇ ಮುಳುಗೋಗುತ್ತೆ ನಮ್ದು. ಅದೇ ನಮ್ದು ಇದು ಇಲ್ಲಿವರೆಗೆ ನೀರು ಬರುತ್ತೆ. ಹೌದೌದು, ಇಲ್ಲಿವರೆಗೆ ಇಲ್ಲಿವರೆಗೆ ಬರುತ್ತಾ, ಆವಾಗ ಇಡೀ ನಮ್ದು ಕೋಕೋ ಗಿಡ ಎಲ್ಲಿ ಸ್ವಲ್ಪ ಇದಿರ್ತವೆ, ಒಂದ್ಸರಿ ಕೆಲವು ಸರಿ ಎಲೆ ಹಣ್ಣಾಗಿ ಉದ್ರಿ ಕೆಲವು. ಮಲೆನಾಡಲ್ಲಿ ಇದನ್ನ ಬೆಳಿಬೇಕು, ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಒಂದು ಬಜೆಟಲ್ಲಿ ಶುರು ಮಾಡ್ಬೋದು? ಇದಕ್ಕೆ ಬಜೆಟ್ಟು ಅಂತಂದರೆ, ಈಗ ಕ್ಯಾಡ್ಬರೀಸ್ನವರು 10 ರೂಪಾಯಿಗೆ ಅಥವಾ 15 ರೂಪಾಯಿ ಒಳಗಡೆ ಕೊಡ್ತಾರೆ F1 ಹೈಬ್ರಿಡ್ ಗಿಡನ. ಆದರೆ ತರಬೇಕು. ಮೊದಲು ಅವರು ನೀವು 1000 ಗಟ್ಟಲೆ ನೆಡೋರಿಗೆ ಅವರೇ ತಂದು ಕೊಡ್ತಾಯಿದ್ರು. ಈಗ ಅದೆಲ್ಲ ಸಿಸ್ಟಮ್ ಇಲ್ಲ ಅಂತ, ಗಿಡ ಕೊಡ್ತಾರೆ. ಮತ್ತು ಇದಕ್ಕೆ ನೆಡೋದಕ್ಕೆ ವಿಶೇಷವಾಗಿ ಏನು ಇದಿಲ್ಲ. ಕಾಫಿ ಗಿಡ ನೆಡುವಷ್ಟೇ 1-1.5 ಅಷ್ಟು ಅಡಿದು ಆಳದ ಗುಂಡಿ ತೆಕ್ಕೊಟ್ರೆ ಸಾಕು. ಅದು ಗುಂಡಿ ತೆಗಿಬೇಕು, ಮೇಲ್ಗಡೆ ಮಣ್ಣನ್ನು. ಅರ್ಧ ಎಕರೆ ಎಲ್ಲ ಬೆಳ್ಕೊಂಡ್ರೆ ಮಾರ್ಕೆಟಿಂಗ್ ಎಲ್ಲ ಸಮಸ್ಯೆ? ಮಾರ್ಕೆಟಿಗೆ ತೊಂದರೆ ಇಲ್ಲ. ಮಾರ್ಕೆಟ್ ಅಂದರೆ ಇದು ಹಣ್ಣಾದಮೇಲೆ ಇದ್ರದ್ದು ಹಸಿ ಬೀಜನೂ ಮಾರ್ಬೋದು. ನಮ್ಮ ಹತ್ರ ಒಣಗಿಸ್ಕೊಳ್ಳುವ ವ್ಯವಸ್ಥೆ ಇಲ್ಲ ಅಂದರೆ, ಇಲ್ಲ ನಾವು ಒಣಗಿಸ್ತೀವಿ ಮಳೆಗಾಲದಲ್ಲೂ ಅಂತ ಡ್ರೈಯರ್ ಥರದ್ದು ಏನಾದ್ರು ವ್ಯವಸ್ಥೆ ಇದ್ದರೆ, ನಾವು ಅರ್ಧ ಎಕರೆ ಎಷ್ಟು ಬೀಜ ಬರುತ್ತೋ ಅಷ್ಟನ್ನೇ ಫರ್ಮೆಂಟೇಷನ್ ಮಾಡಿ ಅಷ್ಟನ್ನೇ ಒಣಗಿಸಿ ಶೇಖರಿಸಿ ಇಟ್ಕೊಂಡು ವರ್ಷಾನುಗಟ್ಟಲೆ ರೇಟ್ ಬಂದಾಗ ಮಾರ್ಬೋದು. ಇದಕ್ಕೀಗ ಕೊಪ್ಪ, ತೀರ್ಥಹಳ್ಳಿ ಅಲ್ಲೆಲ್ಲ ಇದಿದೆ, ಕ್ಯಾಂಪ್ಕೋದಿದೆ. ಅವ್ರು ಹೆಚ್ಚಿದ್ರೆ ಅವರೇ ಬಂದು ತಗೊಂಡು. ಪುತ್ತೂರಲ್ಲಿ ಕ್ಯಾಡ್ಬರೀಸ್ನವ್ರು ಇದ್ದಾರೆ, ಹೆಚ್ಚು ಟನ್ಗಟ್ಟಲೆ ಇದ್ದರೆ ಅವ್ರು ತಗೊಂಡೋಗ್ತಾರೆ, ಇಲ್ಲದ್ರೆ ನಾವು ತಗೊಂಡೋಗಿ ಹಾಕ್ಬೇಕು. ಇಲ್ಲಿ ನೀರಾವರಿ ವ್ಯವಸ್ಥೆ ಹೇಗೆ ಇದಕ್ಕೆ? ನೀವು ಅಡಿಕೆಗೆ ಏನು ನೀರಾವರಿ ವ್ಯವಸ್ಥೆ ಮಾಡ್ತೀರಿ ಅಷ್ಟೇ, ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಬೇಡ, ಏನು ಮಾಡೋಕ್ಕಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ತಿನ್ನುವಂಥ ಕ್ಯಾಡ್ಬರೀಸ್ ಚಾಕ್ಲೇಟ್ಗಳು, ಕ್ಯಾಂಪ್ಕೋ ಚಾಕ್ಲೇಟ್ಗಳು ಎಲ್ಲಿ, ಅದರ ಮೂಲ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಎಲ್ಲವನ್ನು ತಿಳ್ಕೊಂಡು ಬಂದಾಯ್ತು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಹೇಳಿದ್ರು. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.